ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಪೂಜಾ ಭಟ್. ನಾನು ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ಅಭಿನವ ವಿದ್ಯಾತೀರ್ಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್‌ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ, ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲರಲ್ಲೂ ಕೇಳಿಪಡ್ತಿದ್ದೀವಿ ಹಾರ್ಟ್ ಅಟ್ಯಾಕ್ ಅನ್ನುವಂಥ ಪದವನ್ನು. ಸೊ, ಹಾರ್ಟ್ ಅಟ್ಯಾಕ್ ಅಂದರೆ ಏನು? ಹೃದಯಾಘಾತ ಅಂದರೆ ಏನು? ಹೃದಯಾಘಾತ ಅಂದರೆ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ, ಹೃದಯಕ್ಕೆ ರಕ್ತ ಸಂಚಾರ ಏನಿರುತ್ತೆ ಮೇಯ್ನ್ ಆಗಿ 3 ರಕ್ತನಾಳಗಳಿಂದ ಇರುತ್ತೆ. ಸೊ ಅದರಲ್ಲಿ ಯಾವ್ದಾದ್ರು ಒಂದು ರಕ್ತನಾಳ ಬ್ಲಾಕ್ ಆದ್ರೂ ಹೃದಯಾಘಾತ ಅಂತ ಹೇಳ್ತೀವಿ. ಅದು ಹೃದಯಾಘಾತ ಆದಾಗ ಒಂದು ರಕ್ತನಾಳ ಬ್ಲಾಕ್ ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, ಅಥವಾ ಒಂದೇ ರಕ್ತನಾಳದಲ್ಲಿ 2-3 ಕಡೆ ಬ್ಲಾಕ್ ಆಗಿರ್ಬೋದು. ಇದು ಯಾವುದೇ ಆದ್ರೂ ಹೃದಯಾಘಾತ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಯಾಕೆ ಜಾಸ್ತಿ ಆಗಿದೆ ಅಥವಾ ಇದನ್ನ ತಡೆಗಟ್ಟೋದು ಹೇಗೆ ಅಂತ ಇವಾಗ ಹೇಳಕ್ ಇಷ್ಟಪಡ್ತೀನಿ. ಸೊ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಹೆಚ್ಚಿನವರಲ್ಲಿ ಏನಾದ್ರು ಬ್ಯಾಕ್ಗ್ರೌಂಡ್ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಶುಗರ್, ಡಯಾಬಿಟಿಸ್ ಇರ್ಬೋದು, BP ಕಾಯಿಲೆ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಅಥವಾ ಡಿಸ್ಲಿಪಿಡಿಮಿಯಾ ಅಂತೀವಿ, ಕೊಲೆಸ್ಟ್ರಾಲ್ ಕಾಯಿಲೆ ಇರ್ಬೋದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಜೆನೆಟಿಕ್ ಅಂತ ಹೇಳ್ತೀವಿ. ತಂದೆ ಅಥವಾ ತಾಯಿಗಿರುತ್ತೆ, ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಅಂಥ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಅಂಥ ಪೇಷಂಟ್ಸ್ ಏನು ಮಾಡಬೇಕು ಅಂದರೆ, ಈ 6 ತಿಂಗಳು ವರ್ಷಕ್ಕೊಂದ್ಸರಿ ರೂಟೀನ್ ಜನರಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡ್ರೆ, ಇದೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಹೃದಯಾಘಾತ ಆಗುವುದನ್ನು ತಡೆಗಟ್ಬೋದು. ಹಾರ್ಟ್ ಅಟ್ಯಾಕಿಗೆ ಜೀವನ ಶೈಲಿ ಹೇಗೆ ಮ್ಯಾಟರ್ ಆಗುತ್ತೆ ನಿಮಗೆಲ್ಲ ಗೊತ್ತೇ ಇದೆ. ಹೃದಯಾಘಾತಕ್ಕೆ ಒಂದು ಸ್ಮೋಕಿಂಗು, ಡ್ರಿಂಕ್ಸು ಅಥವಾ ಡ್ರಗ್ಸು, ಅಥವಾ ನಮ್ಮದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಹೆಚ್ಚಿನ 8 ಗಂಟೆಗಿಂತ ಜಾಸ್ತಿ ಕೂತ್ಕೊಂಡೇ ಕೆಲಸ ಮಾಡ್ತೀವಿ. ಸೊ ಆ ಥರ ಜೀವನ ಶೈಲಿ ಇದ್ದಲ್ಲಿ ಹೃದಯಾಘಾತ ಆಗೋ ಚಾನ್ಸಸ್ ಜಾಸ್ತಿ. ಅದ್ರ ಜೊತೆಗೆ ನಮ್ಮ ಕೆಲಸದ ಸಮಯ ಅಥವಾ ನಿದ್ದೆಗೆಟ್ಟು ಕೆಲಸ ಮಾಡೋದು, ಶಿಫ್ಟ್ ಟೈಮ್ ಬಿಟ್ಟು ಊಟ ಮಾಡದೇ ಇರೋದು. ಬೆಳಿಗ್ಗೆ ಹೆಚ್ಚಿನವ್ರು ಏನು ಮಾಡ್ತಾರೆ, ನೈಟ್ ಶಿಫ್ಟ್ ಇದ್ದಾಗ ರಾತ್ರಿ ಊಟ ಮಾಡಿ ಮತ್ತೆ ಬೆಳಿಗ್ಗೆ ತಿಂಡಿನೂ ಮಾಡದೆ 10-11 ಗಂಟೆಗೆ ಡೈರೆಕ್ಟ್ ಊಟ ಮಾಡಿ ಮತ್ತೆ ನೈಟ್ ಊಟ ಮಾಡೋದು, ದಿನಕ್ಕೆ 2 ಸರಿ ಊಟ ಮಾಡೋದು. ಈ ಥರ ಎಲ್ಲ ಸ್ಟ್ರೆಸ್ಫುಲ್ ಜೀವನ ಶೈಲಿಯಿಂದನೂ ಹೃದಯಾಘಾತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಆಹಾರ ಪದ್ಧತಿ, ಹೆಚ್ಚಿನವ್ರು ಏನು ಮಾಡ್ತಾರೆ, ಫಾಸ್ಟ್ ಫುಡ್, ಹೊರಗೊಬ್ಬರೇ ಇರ್ತಾರೆ, ಮನೇಲಿ ಮಾಡ್ಕೊಳಕ್ಕಾಗಲ್ಲ, ಅಥವಾ ಮನೆಯಿಂದ ದೂರ ಇರ್ತಾರೆ, PG ಫುಡ್ ಸರಿ ಇರಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಫಾಸ್ಟ್ ಫುಡ್ಡು ಅಥವಾ ಜಂಕ್ ಫುಡ್ಡು, ಪ್ರೊಸೆಸ್ಡ್ ಫುಡ್ಡು. ಸೊ ಈ ಥರ ಅದೆಲ್ಲ ಯೂಸ್ ಮಾಡಿದಾಗ ಅದರಲ್ಲಿ ಬಳಕೆ ಆಗುವಂಥ ಎಣ್ಣೆ ಪದೇ ಪದೇ ಫ್ರೈ ಮಾಡಿರ್ತಾರೆ. ಸೊ ಡೀಪ್ ಫ್ರೈ ಮಾಡಿರುವಂಥ ಎಣ್ಣೆ ಅದು ಒಂದು ಸರಿಗಿಂತ ಜಾಸ್ತಿ ಉಪಯೋಗಿಸ್ಬಾರ್ದು. ಸೊ ಆ ಥರ ಎಣ್ಣೆ ಉಪಯೋಗಿಸಿ ಮಾಡುವಂಥ ಆಹಾರದಿಂದನೂ ಹೃದಯಾಘಾತ ಆಗೋ ಚಾನ್ಸಸ್ ಇರುತ್ತೆ.